ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬದ್ದೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಸರ್. ಸರ್ಕಾರದ ಕೆಲವು ಗೊಂದಲಗಳಾಗ್ತಾ ಇದೆ, ಅವ್ರನ್ನೆಲ್ಲ ಬಗೆಹರಿಸಬೇಕು ಅನ್ನೋದು, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಎಲ್ಲರದ್ದು ಬೇಡಿಕೆ ಅದೇ ಅಲ್ಲ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ಶಾಸಕರು ಸಚಿವರುಗಳು ಎಲ್ಲರೂ ಕೂಡ ಗೊಂದಲಕ್ಕೆ ಆಸ್ಪದವನ್ನು ಕೊಡಬೇಡಿ, ಇದಕ್ಕೆ ತೆರೆಯನ್ನು ಎಳೀರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಅದೇ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರು, ಅವರು ಕೂಡ ಇದಕ್ಕೆ ಒಂದು ಧ್ವನಿಯನ್ನು ಗೂಡಿಸಿದ್ದಾರೆ. ಆದಷ್ಟು ಬೇಗ ಈ ಗೊಂದಲವನ್ನು ನಿವಾರಣೆ ಮಾಡಿ ಅಂತ ಹೇಳಿ ಅಧಿಕಾರ ನೋಡಿ, ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು. ಅವರು ಸಾಕಷ್ಟು ರೀತಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೊಂದು 2 ವರ್ಷ, ಅವ್ರಿಗೂ ಕೂಡ 2.5 ವರ್ಷ ತಾವು ಬಿಟ್ಕೊಡ್ಬೇಕಂತೇಳಿ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ರೆ ನಾನು ಒಬ್ಬ ಅದರಲ್ಲಿ ಅವ್ರಿಗೆ ಮನವಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಸರ್, ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಸರ್, ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗ್ತಾ ಇದ್ದಾರೆ, ನನ್ನ ಜಾತಿ ಕೂಡ ಒಂದು ಕಾರಣ. ನೋಡಿ, ಮುಖ್ಯಮಂತ್ರಿಗಳು ಬಹಳ ಗೌರವಯುತವಾದಂಥ ಮುಖ್ಯಮಂತ್ರಿಯವರು, ಒಳ್ಳೆ ಆಡಳಿತವನ್ನು ಕೊಟ್ಟಂಥವ್ರು ಅವರು. ಅವ್ರದ್ದೇ ಆದಂಥ ಒಂದು ಗೌರವ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹಿಂದುಳಿದ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆಯನ್ನು ಮಾಡಿದಂಥ ನಾಯಕರವರು. ಯಾರೂ ಕೂಡ ಆ ರೀತಿ ಹಗುರವಾಗಿ ಮಾತಾಡೋದು ತಪ್ಪು. ಅದೆಲ್ಲವೂ ಕೂಡ ಅವ್ರದ್ದೇ ಆದಂಥ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಇದೆ. ಬರೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ, ರಾಜಕೀಯ ಎಲ್ಲ ಪಕ್ಷದಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ದೊಡ್ಡ ಒಂದು ಗೌರವನೇ ಇದೆ. ಯಾರೇ ಆಗಲಿ ಅದು ತಪ್ಪು. ಯಾರೂ ಕೂಡ ಆ ರೀತಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾತಾಡಿಲ್ಲ. ಅವರು ಟ್ವೀಟ್ ಮಾಡಿದ್ದಾರೆ, ಅವರೇ ಟ್ವೀಟ್ ಮಾಡಿದ್ದಾರೆ, ನನ್ನನ್ನು ಅಧಿಕಾರದಿಂದ ಇಳಿಸ್ಲಿಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗ್ತಾ ಇದ್ದಾರೆ ಅಂತ ಹೇಳಿ. ನಾವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನು ಪಟ್ಟಾಭದ ಅದು ಅಂತೆಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ. ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಸರ್, ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಪ್ಡೇಟ್ ಫಿಕ್ಸ್ ಇದೆಯಾ ಸರ್? ಡಿ.ಕೆ. ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬದ್ದೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಗೊತ್ತಿಲ್ಲ, 26ನೇ ತಾರೀಕೇನೋ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬತ್ತು, ನನಗೂ ಕೂಡ ಸುದ್ದಿ ಬತ್ತು. ಬರ ಕೇಳಿರೋದು ಯಾವುದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನಾದ್ರು ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲಿ ಸಿಗುತ್ತಾ ಸರ್ 3ನೇ ಡೇಟು? ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗ್ಬೇಡ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರು ಇನ್ನೂ ಎದ್ದಿಲ್ಲ ಜಪದಿಂದ.